ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ದಿನ ನಾವು KCET ರ್ಯಾಂಕಿಂಗ್ ಕ್ಯಾಲ್ಕುಲೇಷನ್ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾಕಂದರೆ ಸುಮಾರು ಜನ ನನ್ನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ PUC ಮುಗಿದಿದೆ, KCET ಎಕ್ಸಾಮ್ದೆಲ್ಲ ನಾನು ಕಂಪ್ಲೀಟ್ಲಿ ಅಪ್ಲಿಕೇಶನ್ಸ್ ಎಲ್ಲ ಫೈಲ್ ಮಾಡಿದ್ವಿ, KCET ರ್ಯಾಂಕಿಂಗ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ರು. ಸೊ ಅದನ್ನು ನಾನು ನಿಮಗೆ ಈಗ ವಿಡಿಯೋ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. KCET ಎಂಟ್ರೆನ್ಸ್ ಎಕ್ಸಾಮಲ್ಲಿ ನಿಮ್ಮ ಕ್ಲಾಸ್ 12th ಅಥವಾ PUC ಬೋರ್ಡ್ ಎಕ್ಸಾಮಿನೇಷನಿಂದ 50% ತಗೊತಾರೆ. ಆ್ಯಂಡ್ ದೆನ್ KCET ಎಂಟ್ರೆನ್ಸ್ ಎಕ್ಸಾಮಲ್ಲಿ ನೀವು ಸ್ಕೋರ್ ಮಾಡಿರುವಂಥದ್ದು, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಇಂಜಿನಿಯರಿಂಗ್ ಅನ್ನೋದಾಯಿತು ಅಂತ ಹೇಳಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ನ ಕನ್ಸಿಡರ್ ಮಾಡ್ಕೊತಾರೆ. ಇದರಲ್ಲಿ ನೀವು ಸ್ಕೋರ್ ಮಾಡಿರೋದನ್ನ 50% ತಗೊತಾರೆ. ಫಾರ್ ಎಕ್ಸಾಂಪಲ್ ಸಮೇತ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ KCET ಎಂಟ್ರೆನ್ಸ್ ಎಕ್ಸಾಮಿಂದ 50% ವೇಟೇಜ್ ಇರುತ್ತೆ, PUC ಬೋರ್ಡ್ ಮಾರ್ಕ್ಸ್ ಇಂದ ನಿಮಗೆ 50% ವೇಟೇಜ್ ಇರುತ್ತೆ. ಸೊ ಫೈನಲ್ ಸ್ಕೋರ್ ನಿಮಗೆ ಕ್ಯಾಲ್ಕುಲೇಟ್ ಆಗೋದು 100ಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇದನ್ನ ಪರ್ಸೆಂಟೈಲ್ ಮೂಲಕ ಹೈಯೆಸ್ಟ್ ಯಾರು ತಗೊಂಡಿರ್ತಾರೋ ಅವ್ರದನ್ನ ರ್ಯಾಂಕ್ 1 ಅಂತ ಕನ್ಸಿಡರ್ ಮಾಡಿ, ಅದಾದ್ಮೇಲೆ ಬರೋದನ್ನ ಪರ್ಸೆಂಟೈಲ್ ಅಲ್ಲಿ ರ್ಯಾಂಕಿಂಗ್ಸ್ನ ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ KCET ಸ್ಕೋರ್ ಕ್ಯಾಲ್ಕುಲೇಷನ್ ಯಾವ ರೀತಿ ಇರುತ್ತೆ? ಸೊ PCM 60 ಮಾರ್ಕ್ ಇರುತ್ತೆ ಪ್ರತಿಯೊಂದಕ್ಕೂ. ಸೊ ಫಿಸಿಕ್ಸ್ 60 ಮಾರ್ಕ್ಸ್, ಕೆಮಿಸ್ಟ್ರಿ 60 ಮಾರ್ಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ 60 ಮಾರ್ಕ್ಸ್. ಸೊ ಟೋಟಲ್ ಮಾರ್ಕ್ಸ್ ವಿಲ್ ಬಿ 180, 180 ಮಾರ್ಕ್ ಇರುತ್ತೆ. ಸೊ ಫಾರ್ಮುಲಾ ಇಸ್ ಈಕ್ವಲ್ಸ್ ಟು ಮಾರ್ಕ್ಸ್ ಆಬ್ಟೈನ್ಡ್ ಡಿವೈಡ್ ಬೈ 180 ಇಂಟು 50. 50 ಯಾಕೆ ಅಂತ ಹೇಳಿದ್ರೆ ಪಾಯಿಂಟ್ ಸ್ಕೇಲ್ ಅದನ್ನೇ ಹಾಕೊಂಡಿರುತ್ತಲ್ವಾ, KCET ಇಂದ 50% ವೇಟೇಜ್ ತಗೊಂತಾ ಇರೋದ್ರಿಂದ ಅದನ್ನ 50% ಆಗಿ ಕನ್ಸಿಡರ್ ಮಾಡ್ಕೊಂತಾರೆ. ಇನ್ನು ಬೋರ್ಡ್ ಬರೋದಾಯ್ತು ಅಂತ ಹೇಳಿದ್ರೆ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ದ ಬೋರ್ಡ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ 100 ಇರೋದ್ರಿಂದ ಅದನ್ನ ನಾರ್ಮಲೈಸ್ ಮಾಡಬೇಕಾಗುತ್ತೆ. ನಾರ್ಮಲೈಸ್ಡ್ ಮಾರ್ಕ್ಸ್ ಅಂತ ಹೇಳಿದ್ರೆ ಸೊ ಮೂರದನ್ನು ಆವರೇಜ್ ತಗೊಳ್ಳೋದು, ಫಿಸಿಕ್ಸು ಮತ್ತೆ ಕೆಮಿಸ್ಟ್ರಿ ಮತ್ತೆ ಮ್ಯಾಥಮೆಟಿಕ್ಸ್ನ ಮೂರದನ್ನು ಆವರೇಜ್ ತಗೋ ಟೋಟಲ್ ಮಾಡಿ, ಟೋಟಲ್ ಡಿವೈಡೆಡ್ ಬೈ 300 ಇಂಟು 50% ಆಫ್ ವೇಟೇಜ್ ಇರೋದ್ರಿಂದ ನಿಮ್ಮ PUC ಮಾರ್ಕ್ಸ್ನು ಸಹ ನಾರ್ಮಲೈಸ್ ಮಾಡ್ತಾರೆ. ಸೊ ಫೈನಲ್ ಸ್ಕೋರ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ KCET ಸ್ಕೋರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲಿ 180ಗೆ ಏನ್ ಸ್ಕೋರ್ ಮಾಡಿರ್ತೀರಾ ಅದನ್ನ 50% ಅಂಡ್ PUC ಸ್ಕೋರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ ಮೂರನ್ನು ಕನ್ಸಿಡರ್ ಮಾಡಿ ಅದನ್ನ 50% ಅಗ್ರಿಗೇಟ್ ತಗೊಂಡಾಗ ಎರಡನ್ನು ಸೇರಿಸಿ 100 ಮಾಡ್ತಾರೆ. ಸೊ ರ್ಯಾಂಕ್ಸ್ ಆರ್ ಅಸೈನ್ಡ್ ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್ ಸ್ಕೋರ್. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಹುಡುಗ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 295 ತಗೊಂಡಿದ್ದಾನೆ ಅಂತ ಇಟ್ಕೊಳ್ಳಿ, ಅಂಡ್ ವೆನ್ ಇಟ್ ಕಮ್ಸ್ ಟು KCET ಸ್ಕೋರ್ 160 ಅಂತ ಇಟ್ಕೊಳ್ಳಿ. ಸೊ ಒಂದು ನಾರ್ಮಲೈಸ್ ಮಾರ್ಕ್ಸ್ ನ ತಗೊಂಡು ಅವನು ಹೈಯೆಸ್ಟ್ ಎಷ್ಟು ಬಂದಿರುತ್ತೋ ಅಲ್ಲಿಂದ ರ್ಯಾಂಕಿಂಗು ಕನ್ಸಿಡರ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಕ್ಯಾಲ್ಕುಲೇಷನ್, KCET ಮಾರ್ಕ್ಸ್ ನಿಮ್ದು 150 ತಗೊಂಡಿದ್ದೀರಾ 180ಗೆ. ಸೊ ಟೋಟಲ್ ಮಾರ್ಕ್ಸ್ ವಿಲ್ ಬಿ 150 ಡಿವೈಡೆಡ್ ಬೈ 180 ಇಂಟು 50 which is 41.67, which is an average for 50% of weightage. 50% weightage ಗೆ ನಿಮ್ಮ ಸ್ಕೋರ್ ಬಂದು 41.67. ದಿಸ್ ಇಸ್ ಫ್ರಮ್ KCET ಕಾಂಪಿಟೇಟಿವ್ ಎಕ್ಸಾಮ್ ಇಂದ. ಇನ್ನು PUC ಮಾರ್ಕ್ಸ್ ಹೋಯ್ತು ಅಂತ ಹೇಳಿದ್ರೆ ಸೊ ಮೂರಲ್ಲೂ ನೀವು 90 ತಗೊಂಡಿದ್ದೀರಾ, 90 + 90 + 90. ಸೊ ಓವರ್ ಆಲ್ ಮಾರ್ಕ್ಸ್ ಇಸ್ 270 ಡಿವೈಡೆಡ್ ಬೈ 300 ಇಂಟು 50. ಸೊ ವಿಚ್ ಈಸ್ ದ ಅಗ್ರಿಗೇಟ್ ದಟ್ ಈಸ್ ನಾರ್ಮಲೈಸ್ಡ್ ಮಾರ್ಕ್ಸ್ is equals to 45 ಆಗುತ್ತೆ. ಸೊ ಫೈನಲ್ ಸ್ಕೋರ್ ವಿಲ್ ಬಿ 41.67 plus 45 which is equals to 86.67. ಸೊ ಯಾರೋ ಇದರಲ್ಲಿ ಇನ್ನು ಬೇರೆ ಹೈಯೆಸ್ಟ್ ಬಂದಿತ್ತು ಅಂತ ಹೇಳಿದ್ರೆ ಅವ್ರನ್ನ ಫಾರ್ ಎಕ್ಸಾಂಪಲ್ KCET ಮಾರ್ಕ್ಸ್ ಬಂದು 160 ಬಂದಿತ್ತು ಅಂತ ಇಟ್ಕೊಳ್ಳಿ. 160 ಬಂದ್ರೆ ಏನಾಗುತ್ತೆ, ಒಂದು 160 ಡಿವೈಡೆಡ್ ಬೈ 180 ಇಂಟು 50. ಸೊ ವಿಚ್ ಕಮ್ ಡೌನ್ ಟು ಎಷ್ಟು ಬರುತ್ತೆ, on an average 160 divided by 180 into 50 ಅಂತ ಹೇಳಿದ್ರೆ 44.44 ಬರುತ್ತೆ. ಅಂಡ್ PUC ಮಾರ್ಕ್ಸ್ ಸೇಮ್ ಇರುತ್ತೆ ಅಂತ ಇಟ್ಕೊಳ್ಳಿ, ನಿಮ್ದು 45, ಸೊ ಟೋಟಲ್ 89.44 ಆಗುತ್ತೆ. ಸೊ ವೆನ್ ಈ ಕಮ್ಸ್ ವಿತ್ ರ್ಯಾಂಕ್ 1 89.44 ಪರ್ಸೆಂಟೈಲ್, ಸೊ ಅವನು ರ್ಯಾಂಕ್ 1 ಆಯ್ತು ಅಂತ ಹೇಳಿದ್ರೆ ಸೊ ನಿಮ್ದು 86.67. ಸೊ ಅದು ಗ್ರಾಜುಯಲಿ ಕಡಿಮೆ ಆಗ್ತಾ ಅದಕ್ಕೆ ತಕ್ಕ ಹಾಗೆ ರ್ಯಾಂಕಿಂಗ್ಸ್ ಡಿವೈಡ್ ಮಾಡ್ತಾರೆ. ದೆನ್ ಟೈ ಬ್ರೇಕಿಂಗ್ ಆಗಿರುತ್ತೆ. ನಿಮ್ದು 81 ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ನಿಮ್ದು 86.67 ಇದೆ ಅಂತ ಇಟ್ಕೊಳ್ಳಿ, ನಿಮ್ದು 86.67 ಇದೆ ಅಂಡ್ ಇನ್ನೊಬ್ಬಂದು 86.67 ಇದೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಟೈ ಬ್ರೇಕಿಂಗ್ ರೂಲ್ಸ್ ಅಂತ ಇರುತ್ತೆ. ಹೈಯರ್ KCET ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ನಿಮ್ಮದು ಮ್ಯಾಥಮೆಟಿಕ್ಸ್ ಅಲ್ಲಿ ಹೈಯೆಸ್ಟ್ ಇತ್ತು ಅಂತ ಹೇಳಿದ್ರೆ ನಿಮ್ಮನ್ನ ಟಾಪ್ ಅಲ್ಲಿ ತಗೊಂಡು ಹೋಗುತ್ತೆ ರ್ಯಾಂಕಿಂಗು, ಇಲ್ಲ ಅಂದ್ರೆ ನಿಮ್ಮ ಆಪೋಸಿಟ್ ಅಲ್ಲಿ ಯಾರ್ದಿರುತ್ತೆ ಅವ್ರದ್ದು ರ್ಯಾಂಕಿಂಗು ಕಡಿಮೆ ಬರುತ್ತೆ. ಅಂಡ್
ಮ್ಯಾಥಮೆಟಿಕ್ಸ್ ಈಕ್ವಲ್ ಇದೆ, ಸೊ ದೆನ್ ದೇ ವಿಲ್ ಕನ್ಸಿಡರ್ ಫಿಸಿಕ್ಸ್, KCET ಫಿಸಿಕ್ಸ್ ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ. ಸೊ KCET ಫಿಸಿಕ್ಸ್ ಸೇಮ್ ಇತ್ತು ಅಂತ ಹೇಳಿದಾಗ ದೆನ್ ಇಟ್ ವಿಲ್ ಗೋ ಟು ಥರ್ಡ್ ಲೆವೆಲ್, ದಟ್ ಈಸ್ PUC ಮ್ಯಾಥಮೆಟಿಕ್ಸ್ ಮಾರ್ಕ್ಸ್. ಸೊ ಥರ್ಡ್ ಲೆವೆಲ್ ಅಲ್ಲೂ ಸೇಮ್ ಇದೆ. ಈ ತರ ಆಗೋದಕ್ಕೆ ಚಾನ್ಸಸ್ ಇಲ್ಲ, ಬಟ್ ಆದ್ರೂ ಆಗ್ಬೋದಲ್ವಾ, ಹೇಳಕ್ಕಾಗಲ್ಲ. ಸೊ ಈ ತರ ಇದ್ದಾಗ ಓಲ್ಡರ್ ಕ್ಯಾಂಡಿಡೇಟ್ ಗೆಟ್ಸ್ ಪ್ರಿಫರೆನ್ಸ್, ದಟ್ ಈಸ್ 1 year ಡ್ರಾಪ್ ತಗೊಂಡ್ ಮಾಡಿರ್ಬೋದು, ಅಥವಾ ಅವನ ಏಜ್ ಒಂದ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಅಂತ ಅವ್ರಿಗೆ ಕನ್ಸಿಡರ್ನ ಮಾಡ್ತಾರೆ. ಸೊ ದಿಸ್ ಇಸ್ ಹೌ KCET ವಿಲ್ ಕಂಪೈಲ್ and calculate ranking for KCET engineering.